ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸರಿಯಾಗಿ ಮಾತಾಡ್ರಾ? ಹೇಗಿದ್ದೀರಾ ಫ್ರೆಂಡ್ಸ್? ಇವತ್ತು ನೀವೆಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಭಾವಿಸ್ತಾ. ಹಾಗೆ ಫ್ರೆಂಡ್ಸ್, ನಾನು ಇವತ್ತು ಸೋಮವಾರ ಬೆಳಗ್ಗೆಯಿಂದ ಲಾಗ್ನ ಶುರು ಮಾಡಿದ್ದೀನಿ. ಸೊ ಹಾಗೆ ಫ್ರೆಂಡ್ಸ್, ಇವತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಅಂತ ಮಾಡ್ತಾ ಇಲ್ಲ, ಡೈರೆಕ್ಟಾಗಿ ನಾನು ಮುದ್ದೆ, ರೈಸು, ಸಾಂಬಾರನ್ನ ಮಾಡ್ತಾ ಇದ್ದೀನಿ. ಸೊ ಹಾಗೆ ಫ್ರೆಂಡ್ಸ್, ಇವತ್ತಿನ ದಿನ ಹೇಗಿರುತ್ತೆ ಏನು ಅಂತೇಳಿ ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಇನ್ನು ನನ್ನ ಚಿಕ್ಕ ಮಗನಿಗೆ ಸ್ಕೂಲ್ ಅಡ್ಮಿಷನ್ ಹೇಗೆ ಎಂದು ಅಂತೆಲ್ಲ ಕೇಳ್ಕೊಂಬರ್ಬೇಕು. ಒಂದು ಫಸ್ಟ್ ಟೈಮ್ ನಾವು ವಿಸಿಟ್ ಕೊಡ್ತಾ ಇದ್ದೀವಿ ಸ್ಕೂಲ್ಗೆ. ಸೊ ಬನ್ನಿ, ಇವತ್ತಿನ ಡೇ ಯಾವ ಥರ ಮೂವ್ ಆಗುತ್ತೆ ಅಂತೇಳಿ ವಿಡಿಯೋನ ಕೊನೆವರೆಗೆ ಸ್ಕಿಪ್ ಮಾಡಿದೆ. ನನ್ನ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ವಿಡಿಯೋಗೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಆಗಿ. ಹಾಗೆ ಪಕ್ಕದ ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಆಲ್ ಅಂತ ಆಪ್ಷನ್ ಸೆಲೆಕ್ಟ್ ಮಾಡಿ. ಆಗ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರು ಪ್ರತಿಯೊಂದು ವಿಡಿಯೋ ಫಾರ್ಲಿಗೆ ನೀವೇ ನೋಡ್ಬೋದು, ಮೊದಲನೇ ವ್ಯೂಸ್ಗಳ ನೀವೇ ಆಗಿರ್ತೀರಾ ಅಂತ ಹೇಳ್ತಾ. ಸೊ ಲೆಟ್ಸ್ ಸ್ಟಾರ್ಟ್. ಯಾಕಂದ್ರೆ ತಟ್ಟ ಆಡ್ತಿದ್ಯಾ ಗುಲ್ಬೇಡ ಫ್ರೆಂಡ್ಸ್. ಇವಾಗ ನನ್ನ ಮಕ್ಕಳು ಈಗ ಎದ್ರು, ಒಂದು 8:30 ಅನ್ನಂಗೆ ಎದ್ರು ಫ್ರೆಂಡ್ಸ್. ಸೊ ಯಾಕೋ ನನ್ನ ಚಿಕ್ಕ ಮಗನೂ ಸಹ ನನ್ನ ಜೊತೆಗೇ ಎದ್ಬಿಡ್ತಿದ್ದ, ಅಂತಂದರೆ ಸ್ವಲ್ಪ ಲೇಟಾಗಿದ್ದ. ಅಷ್ಟರಲ್ಲಿ ನಾನು ಎದ್ದು ಪಾತ್ರೆನೆಲ್ಲ ವಾಶ್ ಮಾಡಿಕೊಂಡೆ, ಜೊತೆಗೆ ಇನ್ನು ರೈಸ್ ಕೂಡ ಮಾಡಿಕೊಂಡೆ. ಇನ್ನು ಮುದ್ದೆ ಮಾಡ್ಕೊಂಬಿಡೋಣ ಅಂಥೇಳಿ ನಾವು ಆಲ್ಮೋಸ್ಟ್ ರೈಸ್ ಹಾಕಿ ಮುದ್ದೆ ಮಾಡ್ಕೊಳ್ಳೋದಲ್ವಾ. ಸೊ ಹಾಗಾಗಿ ಮುದ್ದೆಗಿಟ್ಟೆ, ಸ್ವಲ್ಪ ರೈಸ್ ನೀರನ್ನ ಹಾಕಿ ಮುದ್ದೆಗಿಟ್ಟಿದ್ದೀನಿ. ಜೊತೆಗೆ ಫ್ರೆಂಡ್ಸ್, ಇನ್ನು ತರಕಾರಿ ಕಾಳಿದೆ, ತರಕಾರಿ ಹೆಚ್ಚಿಕೊಂಡಿದ್ದೀನಿ. ಇನ್ನು ಕಾಳು ಕೂಡ ಇದೆ, ಮೊಳಕೆ ಕಟ್ಟಿರೋದು. ಜೊತೆಗೆ ಇಲ್ಲಿ ಮುದ್ದೆ ಮತ್ತು ಆಲೂಗೆಡ್ಡೆ ಇಷ್ಟಿದೆ. ಸ್ವಲ್ಪ ಕ್ವಿಕ್ಕಾಗಿ ಸಾಂಬಾರು ಕೂಡ ಮುಗಿಸ್ಕೊಂಡ್ಬಿಡ್ತೀನಿ. ಬನ್ನಿ ಇವತ್ತಿನ ಡೇ ಯಾವ ಥರ ಮೂವ್ ಆಗುತ್ತೆ ನೋಡೋಣ. ಹಾಗೆ ಫ್ರೆಂಡ್ಸ್, ಇನ್ನು ಕೂಡ ಇದ್ದಿದ್ದಾರೆ. ನನ್ನ ಹಸ್ಬೆಂಡ್ಗೆ ತೆಂಗಿನಕಾಯಿ ಸುಲ್ಕೊಡಿ ಅಂತ ಕೊಟ್ಟಿದ್ದೆ, ಬಟ್ ನನ್ನ ಚಿಕ್ಕ ಮಗನ ನೋಡೋದಾದರೆ ನೋಡಿ ಏನು ಮಾಡ್ತಿದ್ದಾನೆ ಅಂತ. ಸೊ ಒಂದು ಪಾಡಿಗೆ ಒಂದು ಆಟ ಆಡ್ತಾ ಇದ್ದಾನೆ. ಹಾಗೆ ಫ್ರೆಂಡ್ಸ್, ಇನ್ನು ಕ್ವಿಕ್ಕಾಗಿ ಸಾಂಬಾರನ್ನ ಮಾಡ್ಕೊಳ್ತಾ ಇದ್ದೀನಿ. ಬನ್ನಿ ನಾನು ಮತ್ತೆ ಕ್ವಿಕ್ಕಾಗಿ ಸಾಂಬಾರು ಮಾಡ್ತೀನಿ ಅಂತೇಳಿ ನಿಮ್ಮೊಂದಿಗೆ ಶೇರ್ ಮಾಡ್ತೀನಿ. ಹಾಗೆ ಫ್ರೆಂಡ್, ತುಂಬ ಸಿಂಪಲ್ಲಾಗಿ ಸಾಂಬಾರು ರೆಸಿಪಿ ಇದು, ನೀವು ಕೂಡ ಕ್ವಿಕ್ಕಾಗಿ ಮಾಡ್ಕೋಬೋದು. ಸೊ ಇದನ್ನು ಮಾಡಲಿಕ್ಕೆ ಮೊದಲಿಗೆ ನಾನಿಲ್ಲಿ ಕುಕ್ಕರ್ನ ತೊಗೊಂಡು ಅದಕ್ಕೆ ಎಣ್ಣೆ, ಸಾಸಿವೆ ಮತ್ತು ಒಣಮೆಣಸಿನ್ಕಾಯಿ, ಜೊತೆಗೆ ಟೊಮೊಟೊ, ಈರುಳ್ಳಿ ಮತ್ತು ಕರಿಬೇವು ಇದನ್ನೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಹಾಗೆ ಫ್ರೆಂಡ್ಸ್, ಇನ್ನು ತರಕಾರಿ ಏನಾದರೂ ಮನೇಲಿದ್ದರೆ ಯಾವೆಲ್ಲ ತರಕಾರಿ ಇರುತ್ತೆ ನೋಡಿ, ಆಲೂಗೆಡ್ಡೆ ಆಗಿರ್ಬೋದು, ಮುಳಗಾಯಿ, ಬೀನ್ಸ್ ಇದ್ದರೆ ಬೀನ್ಸ್ ಆ್ಯಡ್ ಅಪ್ ಮಾಡ್ಕೊಳ್ಳಿ. ನಾನಿಲ್ಲಿ ಆಲೂಗೆಡ್ಡೆ ಮತ್ತು ಮುಳಗಾಯಿ, ಜೊತೆಗೆ ಫ್ರೆಂಡ್ಸ್ ಇಲ್ಲಿ ನೆನೆಸಿಟ್ಟಿರೋ ಮೊಳಕೆ ಕಾಳಿದ್ವು, ಸೊ ಅವನ್ನು ಕೂಡ ಆ್ಯಡ್ ಮಾಡಿಕೊಂಡೆ. ಜೊತೆಗೆ ಸ್ವಲ್ಪ ಅರಿಶಿನ ಮತ್ತು ಉಪ್ಪನ್ನು ಹಾಕಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಎಣ್ಣೆಲಿ ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದಾದಮೇಲೆ ಫ್ರೆಂಡ್ಸ್, ಇನ್ನು ಮಸಾಲೆ ರುಬ್ಬಿಟ್ಕೊಂಡಿರ್ತೀವಲ್ಲ, ನಾನು ಮಸಾಲೆಗೆ ಅಂಥೇಳಿ ಸಾಂಬಾರು ಪುಡಿ, ಖಾರದ ಪುಡಿ, ತೆಂಗಿನಕಾಯಿ ಇಷ್ಟೇ ಫ್ರೆಂಡ್ಸ್, ಮೂರೇ ಇಂಗ್ರೀಡಿಯೆಂಟ್ಸು, ಜೊತೆಗೆ ಬೆಳ್ಳುಳ್ಳಿ ಇಷ್ಟನ್ನು ಸೇರಿ ಚಟ್ನಿ ರುಬ್ಕೊಂಡಿದ್ದೆ. ಅದನ್ನು ಆ್ಯಡ್ ಮಾಡಿ ನಾನಿಲ್ಲಿ ಸ್ವಲ್ಪ ನೀರನ್ನ ಹಾಕಿ ಇನ್ನು ಇದನ್ನು ಚೆನ್ನಾಗಿ ಫ್ರೈ ಮಾಡಿ ಸ್ವಲ್ಪ ಉಪ್ಪು ಹಾಕಿ ಬೇಯಲಿಕ್ಕೆ ಇಟ್ಟಿವಿ ಅಂದರೆ ಒಂದು ಸಿಂಪಲ್ಲಾಗಿ ಕ್ವಿಕ್ಕಾಗಿ ಸಾಂಬಾರು ಕೂಡ ಮಾಡ್ಕೋಬೋದು. ಇನ್ನು ಸಾಂಬಾರು ಕೂಡ ಕುದಿಲಿಕ್ಕೆ ಇಟ್ಟು ಫ್ರೆಂಡ್ಸ್, ಇನ್ನು ಅಲ್ಲಿ ಕ್ಲೀನಿಂಗ್ ಎಲ್ಲ ಮಾಡ್ಕೋಬೇಕಿತ್ತಲ್ವ. ಸೊ ಹಾಗಾಗಿ ಶೆಲ್ಫ್ಸ್ ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೆ. ಜೊತೆಗೆ ಫ್ರೆಂಡ್ಸ್, ಇನ್ನು ಅನ್ನದ ರೈಸ್ ಮೀನ್ಸ್ ಸ್ವಲ್ಪ ರೈಸು ಜೊತೆಗೆ ಸ್ವಲ್ಪ ಹಿಟ್ಟನ್ನು ಹಾಕಿ ಮುದ್ದೆ ಮಾಡ್ಕೊಳ್ತೀವಿ ನಾವು. ಸೊ ಹಾಗಾಗಿ ಸ್ವಲ್ಪ ರೈಸ್ ಕೂಡ ಇಟ್ಟಿದ್ನಲ್ವ ಪಕ್ಕದಲ್ಲಿ, ಅದು ಸ್ವಲ್ಪ ಬೆಂದಿತ್ತು. ಸೊ ಅದಕ್ಕೆ ನಾನು ಇವಾಗ ರಾಗಿ ಹಿಟ್ಟನ್ನ ಹಾಕ್ಕೊಳ್ತಾ ಇದ್ದೀನಿ, ಈ ಥರ ನೀಟಾಗಿ ಜಡಿ ಹಿಡಿದು. ಇನ್ನು ಮುದ್ದೆನೂ ಮಾಡಿಕೊಂಡೆ ಅಂತಂದರೆ, ಹಾಗೆ ಫ್ರೆಂಡ್ಸ್ ರೈಸ್ನೂ ಕೂಡ ಮಾಡಿಟ್ಟಿದ್ದೆ ಆಲ್ರೆಡಿ, ನೀವು ನೋಡಿದ್ದೀರಾ. ಸೊ ರೈಸು ಜೊತೆಗೆ ಮುದ್ದೆ ಮತ್ತು ಸಾಂಬಾರು ಕ್ವಿಕ್ಕಾಗಿ ಮಾಡಿಕೊಂಡು, ಇನ್ನು ಇವತ್ತೇನು ಕೆಲಸ ಇತ್ತಲ್ವ, ವಿಸಿಟ್ ಕೊಟ್ಬಿಡೋಣ ಸ್ಕೂಲಿಗೆ ಅಂತೇಳಿ, ಅದು ಹೋಗಿ ಬಂದುಬಿಡೋಣ ಅಂತೇಳಿ ಎಲ್ಲನೂ ಸ್ವಲ್ಪ ಕ್ವಿಕ್ಕಾಗಿ ಮಾಡ್ಕೊಳ್ತಾ ಇದ್ದೆ. ಜೊತೆಗೆ ಫ್ರೆಂಡ್ಸ್, ಇನ್ನು ಸಾಂಬಾರು ಕೂಡ ಒಳ್ಳೆ ಚೆನ್ನಾಗಿ ಕುದಿ ಬಂದಿದೆ. ಇನ್ನು ಈ ಸ್ಟೇಜಲ್ಲಿ ನೀವು ಉಪ್ಪು ಸರಿ ಇದೆಯೋ ಇಲ್ವಾ ಅಂತೇಳಿ ನೀವು ನೋಡ್ಕೋಬೋದು. ಹಾಗೆ ಫ್ರೆಂಡ್ಸ್, ಈಗ ಮುದ್ದೆ ಕೂಡ ರೆಡಿ ಆಗಿದೆ. ಇನ್ನು ಊಟನ ಮುಗಿಸ್ಕೊಳ್ಳೋದು. ಇನ್ನು ಮೊದಲಿಗೆ ನನ್ನ ಚಿಕ್ಕ ಮಗನಿಗೆ ಮತ್ತು ನನ್ನ ದೊಡ್ಡ ಮಗನಿಗೆ ಸ್ವಲ್ಪ ಸ್ನಾನನ ಮಾಡಿಸಿ ನಂತರದಲ್ಲಿ ಅವ್ರಿಗೆ ಊಟ ಮಾಡಿಸೋಣ ಅಂತೇಳಿ ಫ್ರೆಂಡ್ಸ್, ಇನ್ನು ದೊಡ್ಡವನಿಗೆ ಚಿಕ್ಕವನಿಗೆ ಇಬ್ಬರಿಗೂ ಸ್ನಾನ ಮುಗಿಸ್ದೆ.
ಫೈನಲಿ ಇಬ್ಬರಿಗೂ ಸಹ ಊಟ ಮಾಡಿಸ್ದೆ. ಇನ್ನು ಅವರಿಬ್ಬರು ರೈಸ್ ಊಟ ಮಾಡ್ತಾರಲ್ವಾ, ಸ್ವಲ್ಪ ರೈಸ್ ಊಟ ಮಾಡಿಸಿ ಜೊತೆಗೆ ಫ್ರೆಂಡ್ಸ್ ಇನ್ನು ನಾನು ಇವಾಗ ಊಟ ಮಾಡೋಣ ಅಂತೇಳಿ ನಾನು ಕೂತ್ಕೊಂಡೆ. ಯಾಕಂದರೆ ಸ್ವಲ್ಪ ಟೈಮ್ ಆಗಿಬಿಡುತ್ತೆ, ಸೊ ಬೇಗ ಹೋಗಿ ಬಂದುಬಿಡೋಣ, ಬಿಸಿಲು ಟೈಮಲ್ಲ ಫ್ರೆಂಡ್ಸ್. ಹಾಗಾಗಿ ಇನ್ನು ನಾನು ಊಟನ ಮುಗಿಸ್ಕೊಂಡು ಫ್ರೆಶ್ ಅಪ್ ಆಗಿಬಿಡೋಣ ಅಂತೇಳಿ ಊಟನ ಮುಗಿಸ್ಕೊಳ್ತಿದ್ದೆ. ಊಟ ಅಂತೂ ತುಂಬಾ ಚೆನ್ನಾಗಿತ್ತು, ಸಾಂಬಾರು ಒಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್. ಇನ್ನು ಊಟನೂ ಮುಗಿಸ್ಕೊಂಡು ರೆಡಿಯಾಗಿ ನಾನು, ನನ್ನ ಚಿಕ್ಕ ಮಗ, ನನ್ನ ದೊಡ್ಡ ಮಗ ಹೋಗಿದ್ವು ಸ್ಕೂಲಿಗೆ. ಇಲ್ಲೇ ನಿಯರಲ್ಲಿ, ನಮ್ಮ ಮನೆ ನಿಯರಲ್ಲಿ ಒಂದೆರಡು ಸ್ಕೂಲ್ ಇದೆ. ಸೊ ಇಂಗ್ಲೀಷ್ ಮೀಡಿಯಮ್ ಸ್ಕೂಲ. ಸೊ ಕೇಳ್ಕೊಂಬರೋಣ ಫೀಸ್ ಯಾವ್ದಿದೆ, ಎಕ್ಸ್ಪೆಷಲಿ ಮೈನು ಅಡ್ಮಿಷನ್ ಯಾವಾಗಿದೆ, ಮತ್ತು ಪೇಮೆಂಟ್ ಯಾವ ಥರ ಇರುತ್ತೆ, ಸಿಂಗಲ್ ಪೇಮೆಂಟಾ ಯಾವ ಥರ ಏನು ಅಂತೇಳಿ ಎಲ್ಲ ಕೇಳ್ಕೊಂಬರಕ್ಕೆ ಹೋಗಿದೆ. ಬಟ್ ಎಜುಕೇಷನ್ ಹೇಗಿರುತ್ತೆ, ಮತ್ತು ನನ್ನ ಮಗನಿಗೆ ಇವಾಗ ಎಷ್ಟಿದೆಯಲ್ಲ ಏಜ್, ಏನು ಮಗನೇ ಬೇಡ ಎಲ್ಲಿಗೂ ಹೋಗ್ಬೇಡ. ಹಾಗೆ ಫ್ರೆಂಡ್ಸ್, ಇನ್ನು ಅವನಿಗೆ ಈ ಏಜಲ್ಲಿ ಯಾವುದು ಬೆಸ್ಟ್, LKG-ನ UKG-ನ ಫಸ್ಟ್ ಸ್ಟ್ಯಾಂಡರ್ಡಾ ಯಾ ಏಜಿಗೆ ಏನು ಅಂದರೆ, ಯಾಕೆಂದರೆ ನಮಗೆ ನಾನು ಯಾವುದು ಅಡ್ಮಿಷನ್ ಮಾಡಿಸಿಲ್ಲ ಫ್ರೆಂಡ್ಸ್. ಈಗ ನಾನು ಫಸ್ಟ್ ಟೈಮ್ ನನ್ನ ಮಗನ ಅಡ್ಮಿಷನ್ ಮಾಡಿಸ್ತಾ ಇರೋದು. ಸೊ ಅದ್ರ ಬಗ್ಗೆ ಒಂದಿಷ್ಟು ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡೋಣ, ತಿಳ್ಕೊಳ್ಳೋಣ ಅಂತೇಳಿ ಹೋಗಿದ್ದು. ಸೊ ಕೇಳ್ಕೊಂಬಂದ್ವಿ. ಹಾಗೆ ಫ್ರೆಂಡ್ಸ್, ಇನ್ನು ನೋಡೋಣ, ನನ್ನ ಹಸ್ಬೆಂಡ್ ಜೊತೆ ಡಿಸ್ಕಸ್ ಮಾಡಿ ಎಲ್ಲನೂ ಇನ್ಫಾರ್ಮೇಷನ್ ಎಲ್ಲ ತಿಳ್ಕೊಂಡು ನನ್ನ ಮಗನಿಗೆ ಯಾವ ಸ್ಕೂಲಿಗೆ ಜಾಯಿನ್ ಮಾಡಿಸಿದ್ವಿ, ಹೇಗೆ ಏನು ಅಂತೇಳಿ ನನಗೆ ಮುಂಬರೋ ವ್ಲಾಗ್ಸಲ್ಲಿ ನಿಮಗೆ ಶೇರ್ ಮಾಡ್ಕೊಳ್ತೀನಿ. ಸೊ ಹಾಗೆ ಫ್ರೆಂಡ್ಸ್, ಇನ್ನು ಅಲ್ಲಿಂದ ಬಂದಿದ್ದ ತಕ್ಷಣವೇ ನನ್ನ ಚಿಕ್ಕ ಮಗ ಮಲ್ಕೊಂಡ್ಬಿಟ್ಟ. ಅವನು ಅಂದರೆ ಫೀಡಿಂಗ್ ಮಾಡಿಸ್ದೆ, ಅಷ್ಟು ನಿದ್ದೆ ಮಾಡಿಬಿಟ್ಟ. ಏನು ಕಂದ ಬೇಡವಾ, ಚಿನ್ನಗೆ ಅನ್ನೆ ತುಂಬಾ ಚೆನ್ನಾಗ್ತನ ಅನ್ನಿಗೆ ಹೋಗ್ಬತ್ತೆ. ಬಿಸಿಲು ಬಾ, ಒಳಗೆ ಬಾ. ಎಲ್ಲಿಗೆ ಚಿನ್ನಗೆ ಹೋಗ್ತೀನಿ, ಚಿನ್ನಕ್ಕೆ ನಾನು ಹೇಳಿದ ಮತ್ತೆ ಕೇಳು, ಬೇಡ ಬೇಡ. ಸೊ ಹಾಗೆ ಫ್ರೆಂಡ್ಸ್, ಅವ್ನು ಮಲಗ್ದ ನೋಡಿ, ದೊಡ್ಡವನು ಎಷ್ಟು ನನಗೆ ತಲೆ ತಿಂತಿದ್ದಾನೆ ಅಂತೇಳಿ. ಸೊ ಹಾಗೆ ಇನ್ನು ಸ್ಕೂಲ್ಸ್ ಎಲ್ಲ ಆಲ್ಮೋಸ್ಟ್ ಜೂನ್ ಓಪನ್ ಇದೆ, ಏಪ್ರಿಲು ಮೇಗಿಂದಲೇ ಸ್ಟಾರ್ಟಿಂಗ್ ಇರುತ್ತೆ. ಪೇಮೆಂಟ್ ಮೆಥಡ್, ಅಡ್ಮಿಷನ್ಸ್ ಅವೆಲ್ಲ ಇರುತ್ತಲ್ವ, ಇನ್ನು ಸ್ಟಾರ್ಟ್ ಆಗುತ್ತೆ ಮೇಯಿಂದಲೇ ಮಕ್ಕಳಿಗೆ ಮೇ ಬಿ. ಸೊ ಹಾಗಾಗಿ ಫ್ರೆಂಡ್ಸ್, ಮೇಯ್ನು ನನಗೆ ಇದ್ದಿದ್ದು ಅಡ್ಮಿಷನ್ ಡೇಟ್ ಹೇಗೆ ಮತ್ತು ಸ್ಕೂಲ್ ಹೇಗೆ, ಎಜುಕೇಷನ್. ಸೊ ಇದೆಲ್ಲ ನನಗೆ ಈ ಪ್ಲೇಸಲ್ಲಿ ನಾನು ಯಾರೂ ಕೇಳಿಲ್ಲ ಎಜುಕೇಷನ್ ಹೇಗಿರುತ್ತೆ ಏನು ಅಂತೇಳಿ. ಜಸ್ಟ್ ನಾನೆಲ್ಲ ವರ್ಕ್ ಮಾಡುವಾಗ ಅಥವಾ ಆ ಸ್ಕೂಲಿನ ಮೂವ್ ಆಗುವಾಗ ಚಿಕ್ಕವಡೆ ಚಿಲ್ಡ್ರನ್ಸ್ ಇರ್ತಾಯಿದ್ರು ಸ್ಕೂಲಲ್ಲಿ. ಮೇ ಬಿ ಎಜುಕೇಷನ್ ಕೂಡ ತುಂಬಾ ಚೆನ್ನಾಗಿರ್ಬೋದೇನೋ ಅನ್ನೋ ಒಂದು ಪರ್ಪಸ್ಸಿಗೋಸ್ಕರ ನಾನು ಆ ಸ್ಕೂಲ್ನ ವಿಸಿಟ್ ಕೊಟ್ಟೆ. ಅದಾದಮೇಲೆ ಇನ್ನು ನನ್ನ ಹಸ್ಬೆಂಡ್ ಒಂದು ಸ್ಕೂಲ್ ಹೇಳಿದ್ರು ಫ್ರೆಂಡ್ಸ್, ಅದೊಂದು ಸ್ಕೂಲ್ಗೆ. ಸೊ ನೋಡೋಣ ಅಂತ ಹೇಳ್ತಾ, ಹಾಗೆ ಫ್ರೆಂಡ್ಸ್ ನೆಕ್ಸ್ಟ್ ಬರೋ ವ್ಲಾಗ್ಸಲ್ಲಿ ನಾನು ಶೇರ್ ಮಾಡ್ತೀನಿ ಹೇಗೆ ಏನು ಎಂತ ಅಂತೇಳಿ. ಹಾಗೆ ಫ್ರೆಂಡ್ಸ್, ಯಾರೆಲ್ಲ ನಿಮ್ಮ ಮಕ್ಕಳನ್ನ ಸ್ಕೂಲ್ ಅಡ್ಮಿಷನ್ ಮಾಡಿಸಿದ್ರಿ ಇಯರಲ್ಲಿ ಅಂತೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ. ಹಾಗೆ ಫ್ರೆಂಡ್ಸ್, ಇನ್ನು ಬೆಸ್ಟ್ ಸೊ ಇವಾಗ CBSE ಸಿಲೆಬಸ್ಸು, ICSC, ಸ್ಟೇಟ್ ಬೋರ್ಡು ಈ ಥರ ಎಲ್ಲ ಇರುತ್ತಲ್ವಾ. ಸೊ ನೀವು ಯಾವ ಬೋರ್ಡ್ ಸ್ಕೂಲ್ಗೆ ನಿಮ್ಮ ಮಕ್ಕಳನ್ನ ಅಡ್ಮಿಷನ್ ಮಾಡಿಸಿದ್ರಿ ಅಂತೇಳಿ ನನಗೆ ಕಮೆಂಟ್ ಮಾಡಿ. ಜೊತೆಗೆ ನನ್ನ ಮಗುನ ಯಾವ ಬೋರ್ಡ್ ಸ್ಕೂಲಿಗೆ ಹಾಕಿದ್ರೆ ತುಂಬಾ ಒಳ್ಳೆಯದು ಅಂತೇಳಿ ಕಮೆಂಟ್ ಮಾಡಿ ತಿಳಿಸ್ಕೊಡಿ ಫ್ರೆಂಡ್ಸ್ ನನಗೆ ಅಂತ ಹೇಳ್ತಾ. ಸೊ ಹಾಗೆ ಫ್ರೆಂಡ್ಸ್, ಇನ್ನು ಇವತ್ತಿನ ಲಾಗ್ ಕೂಡ ನಾನು ಏನು ಮಾಡ್ತಾ ಇದ್ದೀನಿ. ಸೊ ನಿಮಗೆ ಇವತ್ತಿನ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕು, ಶೇರ್, ಕಮೆಂಟು, ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಸೆಲೆಕ್ಟ್ ಮಾಡಿ ನನ್ನ ಪ್ರತಿಯೊಂದು ವಿಡಿಯೋ ತಕ್ಷಣ ನಿಮಗೆ ನೋಟಿಫಿಕೇಶನ್ ಸಿಗುತ್ತೆ. ಜೊತೆಗೆ ಮೊದಲನೇ ಕೂಡ ನೀವೇ ಆಗಿರ್ತೀರ ಅಂತ ಹೇಳ್ತಾ. ಹಾಗೆ ಫ್ರೆಂಡ್ಸ್, ಸಿಗೋಣ ನೆಕ್ಸ್ಟ್ ಲಾಗ್ ನಮಗೆ. ಅಲ್ಲಿವರೆಗೂ ಟಾಟಾ ಬಾಯ್.